ಇಲ್ಲಪ್ಪ, ಶೇರ್ ಇಟ್ಟಿಲ್ವಾ? ಕೇಬಲ್ ಇಲ್ಲ. ಎಲ್ರು ಬಂದಾಯ್ತಾ? ಚತುರ್ಭುಜೆ ಚಂದ್ರಕಲಾವತಂಸೆ ಕುಚೋನ್ನತೆ ಕುಂಕುಮರಾಗಶೋಣೆ ಪುಂಡ್ರೇಕ್ಷಪಾಶಾಂಕುಶಪುಷ್ಪಪಾಣಹಸ್ತೆ ನಮಸ್ತೆ ನಮಸ್ತೆ ಜಗದೇಕಮಾತಃ. ನಮಸ್ಕಾರಗಳು. ದಿನಾಂಕ 22/7/2019 ಸೋಮವಾರದಿಂದ 26/7/2019 ಶುಕ್ರವಾರದವರೆಗೂ ರಾಜಾಜಿನಗರದಲ್ಲಿ, ಅಂದರೆ ನಾಳೆ ಸೋಮವಾರದಿಂದ ಶುಕ್ರವಾರದವರೆಗೆ ರಾಜಾಜಿನಗರದಲ್ಲಿ ಶ್ರೀ ಜಗದ್ಗುರು ಶಂಕರಾಚಾರ್ಯರ ಬಗ್ಗೆ ಡಾಕ್ಟರ್ ಚಂದ್ರಶೇಖರ್ ಅವರಿಂದ ಉಪನ್ಯಾಸನ ಏರ್ಪಡಿಸಲಾಗಿದೆ. ಅದರ ವಿಳಾಸ ಈ ಪತ್ರಿಕೆಯಲ್ಲಿದೆ. ಆಸಕ್ತರು ಅಲ್ಲಿ ಇರ್ತಕ್ಕಂಥವ್ರಿಗೆ ಅನುಕೂಲ ಆಗೋದು ಇದು ತಗೊಂಡು ಎಲ್ಲರೂ ಭಾಗವಹಿಸುವುದಕ್ಕಾಗಿ ಪ್ರಾರ್ಥನೆಗಳು. ಪತ್ರಿಕೆಗಳೇನು ಇಲ್ಲ, ಆ ಒಂದು ಪತ್ರಿಕೆ ಇರುತ್ತೆ. ಪತ್ರಿಕೆಗಳು ತಂದಿದ್ದೀರಾ? ಇದೆಯಾ? ಎಷ್ಟಿದೆ? ಇಲ್ಲ ಅಂದ್ರೆ ಫೋಟೋ ತಗೊಂಡು ಕಳಿಸು. ಅಲ್ಲಿ ಯಾರ ಹತ್ರ ಇರ್ಲಿ ಅಂತ ಅಲ್ಲಿ ಎದ್ದು ಬರ್ತಾರೆ. ಇದುವರೆಗೂ ಬೆಳಿಗ್ಗೆ ನಡೆದಿರುವಂತಹ ಒಂದು ವಿಷಯದಲ್ಲಿ ಏನಾದರೂ ಸಂಶಯಗಳಿದ್ರೆ ಮುಂಚೆ ಕೇಳಬೇಡಿ. ಪ್ರಾರಬ್ಧ ಕರ್ಮದಿಂದ ಮಾತ್ರ ನಮ್ಗೆ ನಾವೇನು ಈ ಜನ್ಮದಲ್ಲಿ ನಾವು ಏನು ಅನುಭವಿಸ್ತೀವೋ ಅದು ಪ್ರಾರಬ್ಧ ಕರ್ಮ ಅಂತ ಕೇಳಿದೀನಿ. ಬಟ್ ನೀವು ಕಾಯ ವಾಚ ಮನಸ ಏನ್ ಮಾಡ್ತೀವೋ ಅದರಿಂದ ಪರಿಣಾಮ ಅಂತ ಹೇಳಿದ್ರಿ ಕರ್ಮದ ಬಗ್ಗೆ. ಸೊ ಅದನ್ನ ಕರ್ಮದ ಬಗ್ಗೆನೋ ರೋಗದ ಬಗ್ಗೆನೋ? ಎರಡು ರಿಲೇಟೆಡ್ ಅಲ್ಲ. ಕರ್ಮದಿಂದ ರೋಗ. ನಾವು ಇವಾಗ ಅನುಭವಿಸೋದೆಲ್ಲ ಪ್ರಾರಬ್ಧದಿಂದ ಅನ್ನೋದು ಸುಳ್ಳು. ಪ್ರಾರಬ್ಧದಿಂದ ಈ ಜನ್ಮ ಪಡ್ಕೊಳ್ಳೋದಿಕ್ಕೆ ಎಷ್ಟು ಬೇಕೋ ಅಷ್ಟು. ಆಮೇಲೆ ಪ್ರಾರಬ್ಧದಿಂದ ಬಂದಿರುವಂತಹ ಕರ್ಮ ಏನಿದೆಯೋ ಅದನ್ನ ಸಾಯೋದ್ರ ಒಳಗೆ ಸಂಪೂರ್ಣವಾಗಿ ಅವನು ಅನುಭವಿಸೇ ಹೋಗೋದು, ಬಾಕಿ ಇಟ್ಕೊಂಡು ಹೋಗೋಲ್ಲ. ಪ್ರಾಕಾರಬ್ಧಂ ಏನಿದೆಯೋ ಆ ಕರ್ಮ ಏನಿದೆಯೋ ಅಷ್ಟನ್ನ ಅವನು ಅನುಭವಿಸೇ ಹೋಗೋದು. ಈಗ ಮಾಡಿರುವಂತಹದ್ದು ಕೆಲವು ಈಗಲೇ ಅನುಭವಿಸೋದು ಉಂಟು, ಈಗ ಮಾಡಿರೋದು ಮುಂದಕ್ಕೆ ಅನುಭವಿಸೋದು ಉಂಟು. ಈಗ ಮಾಡುವಂತಹ ಕರ್ಮ ಮುಂದಕ್ಕೆ ಸಂಚಿತಕ್ಕೆ ಹೋಗಿ ಅದರಿಂದ ಪ್ರಾರಬ್ಧವಾಗಿ ಬಂದು ಇನ್ನೊಂದು ಜನ್ಮದಲ್ಲಿ ಅನುಭವಿಸೋದು ಉಂಟು. ಅದನ್ನ ಮುಂದಿನ ಜನ್ಮದಲ್ಲಿ ಅನುಭವಿಸೋದು ಉಂಟು. ಅದೆಲ್ಲ ನಾವು ತೀರ್ಮಾನ ಮಾಡೋಕ್ಕಾಗಲ್ಲ. ಓಹೋ ಇದು ನಾನು ಮುಂದಿನ ಜನ್ಮದ ಅನುಭವ ಹಂಗೆ ಮಾಡೋಕ್ಕಾಗಲ್ಲ. ಅದು ಅವನಿಗೆ ಬಿಟ್ಟಿರು. ಅದರಿಂದ ಮೂರು ಉಂಟು. ಅಂದ್ರೆ ಇವಾಗ ಉದಾಹರಣೆಗೆ
ಯಾವ ದುಶ್ಚಟಗಳು ಇಲ್ಲದೆ ಇರೋರಿಗೆ ಲಿವರ್ ಸಿರೋಸಿಸ್ ಬರುತ್ತೆ. ಉದಾಹರಣೆ, ಅವರು ಯಾರೋ ಒಬ್ರು ಲಕ್ಷಣವಾಗಿ ಶಿಕೆ ಇಟ್ಕೊಂಡಿರ್ತಾರೆ, ಭಸ್ಮಧಾರಣೆ ಆಗಿರುತ್ತೆ, ವೈದಿ ಗುಡ್ಬಲ್ಲಿ ಇರ್ತಾರೆ, ಎಲ್ಲ ಇದ್ರೆ ಆಸ್ಪತ್ರೆಗೆ ಬಂದ ತಕ್ಷಣ ನೀವು ಕ್ರಾನಿಕ್ ಆಲ್ಕೋಹಾಲಿಕ ಅಂತ ಪ್ರಶ್ನೆ ಕೇಳಿದ್ರೆ ಗೊತ್ತಾಗ್ಲಿಲ್ಲ. ಅಂದ್ರೆ ಆ ಕಾಯಿಲೆ ಗೋಯಿಂಗ್ ಬೈ ದಿ ಬುಕ್ ಅಥವಾ ಒಳ್ಳೆ ನಾನ್ ವೆಜಿಟೇರಿಯನ್ ಆಗಿರ್ಬೇಕು ಅಥವಾ ಕ್ರಾನಿಕ್ ಆಲ್ಕೋಹಾಲ್ ತಗೊಳ್ಳುವಂಥವನಾಗಿರ್ಬೇಕು. ಇದೆಲ್ಲ ಇದ್ರೆ ಬರುವಂತಹ ಕಾಯಿಲೆ ಅದು ಅಂತ ಏನು ಅರ್ಥ ಮಾಡ್ಕೊಂಡಿರ್ತೀವೋ ಅದಕ್ಕೆ ವಿರುದ್ಧವಾಗಿರುವಂತಹ ಕೇಸ್ ಸಿಗುತ್ತೆ ನೋಡೋಕೆ. ಆಗ ಅದನ್ನೇನನ್ಬೇಕು? ಅವಾಗ ಪ್ರಾರಬ್ಧ ಅಂತ ಹೆಸರು. ಅಂದ್ರೆ ಇವನು ನೀನ್ ಹೇಗಾದ್ರೂ ಇರು, ಈಗ ಹೇಗಿದ್ದೀನಿ ಅನ್ನೋದೆಲ್ಲ ಮುಖ್ಯ, ಹಿಂದೇನೂ ಏನ್ ಮಾಡಿದ್ಯಾ ಅನ್ನೋದು ಮುಖ್ಯ. ಅಂದ್ರೆ ವೃತ್ತಿಗಳಾಗತ್ತಲ್ಲ, ವೃತ್ತಿ, ವಾಗ್ವೃತ್ತಿ, ಮನೋವೃತ್ತಿ, ಪ್ರಾಣವೃತ್ತಿಗಳಾಗತ್ತಲ್ಲ. ಅದರಲ್ಲಿ ಈ ಪ್ರಾಣವೃತ್ತಿ ಅನ್ನೋದು ಅವನ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಂಡಿರ್ತಾನೆ, ಆಹಾರದಿಂದ ಅವನು ಏನೇನ್ ತಪ್ಪುಗಳು ಮಾಡಿದಾನೆ ಅದೆಲ್ಲ ಅವನ ಜೊತೆಗೆ ಹೋಗುತ್ತೆ. ಆಯ್ತಾ? ಪರಮಾತ್ಮ ಏನ್ ಮಾಡ್ತಾನೆ, ಇವಾಗ ಅಷ್ಟೇ ದನ ಕೊಟ್ಬಿಟ್ರೆ, ನೀವು ನೋಡಿ ಇವಾಗ ಹಿಂದಿಂದ ಇವಾಗ ಅಂತ ಇದ್ಬಿಟ್ರೆ ಅವಾಗ ನೀವು ಇವಾಗ ಮಾಡಿರೋದಕ್ಕೇನು ಫಲ ಇಲ್ಲ, ಇವಾಗ ಏನೇನು ಅನುಭವಿಸ್ತೋ ಎಲ್ಲ ಪ್ರಾರಬ್ಧಕ್ಕೆ ಅಂದ್ಬಿಟ್ರೆ ಅವಾಗ ಮುಂದಕ್ಕೆ ಅವ್ನಿಗೆ ಸ್ಟಾಕೇ ಇರಲ್ಲ, ಮಾಡಕ್ಕೆ ಡ್ರೈವ್ ಇರಲ್ಲ. ಗೊತ್ತಾಗ್ತಾ ಇದೆಯಾ? ಆದ್ರಿಂದ ಎಲ್ಲವೂ ಪ್ರಾರಬ್ಧ ಅಂತಲ್ಲ. ನಾನು ಹಸಿಮೆಣಸಿನ್ಕಾಯಿ ತಿಂದ್ಬಿಟ್ಟು ನಾಲ್ಗೆಲ್ಲ ಸುಟ್ಟು ಕಣ್ಣಲ್ಲಿ ನೀರು ಬಂದ್ರೆ ಇದೆಲ್ಲ ಅವ್ರ ಪ್ರಾರಬ್ಧ, ಅವ್ರು ಮಾಡ್ಕೊಂಡು ಬಂದಿರೋದು ಅಂತ ಹೇಳ್ಬಾರ್ದು. ಗೊತ್ತಾಗಿಲ್ವಾ? ಹಾಗಲ್ಲ. ಅದರಲ್ಲಿ ಎಷ್ಟೋ ಸರಿ ಯಾರೋ ಒಬ್ರು ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ರು, ಅವ್ರ ತಂದೆ ಕೇರಳದಲ್ಲಿ 77 ವರ್ಷ ಆ ಕಡೆ ಹೋಗಿದ್ದಾಗ ಅವ್ರ ಮನೆಗೆ ಹೋಗಿದ್ದೆ. ಅವರು ಬೆಳಿಗ್ಗೆ ಒಂದು 6:30 ಅಷ್ಟೊತ್ತಿಗೆ ಬಸ್ ಹೋದಾಗ ಸುಮಾರು 7 ಗಂಟೆ ಆಗಿತ್ತು. ಅವರು ಮೊಮ್ಮಕ್ಕಳಿದ್ರು, ಸುಮಾರು 7 ವರ್ಷ 5 ವರ್ಷ. ಆ ಮಕ್ಕಳನ್ನ ಸಣ್ಣದಾದ ಒಂದು ಅಂಗಳ ಅಲ್ಲಿ ಹೀಗಿಟ್ಕೊಂಡು 77 ವರ್ಷ ಹೀಗಿಟ್ಕೊಂಡು ಇಬ್ರು ಮಕ್ಕಳು ಒಂದೊಂದು ಕೈ ಇಟ್ಕೊಂಡು ಜೋತಾಡ್ತಾ ಇದ್ದಾರೆ. ಆಯ್ತಾ? ಅವ್ರು ಹಿಂಗ್ ತಿರುಗಿಸ್ತಾ ಇದ್ದಾರೆ, ಗಿರಿಗಿಟ್ಲಿ ತಿರುಗಿಸಿಂಗೆ. 77 ವರ್ಷ ಅವ್ರಿಗೆ. ಬೆಳಿಗ್ಗೆ 7 ಗಂಟೆಯಲ್ಲಿ ಪಕ್ಕದಲ್ಲಿ ನೋಡಿದ್ರು ಇಷ್ಟುತ್ತ ಒಂದು ಬಾಟ್ಲು. ಅಲ್ಲಿ ಕಳ್ಳು ಅಂತಾರೆ, ಅಂದ್ರೆ ಕಳ್ಳು ಅಂದ್ರೆ ಗೊತ್ತಲ್ವ, ಟಾಡಿ. ಅಲ್ಲೇ ನಾನು ಇನ್ನು ಅವಾಗ ನಾವು ಹೋದ್ವಿ, ನೋಡಿದ್ರೆ ಆತಾನೆ ಬೆಳಿಗ್ಗೆ ಅದು ಸುಮಾರು 1.5 ಲೀಟರ್ ನಾವು ಇದು ಇತ್ತು ಅನಿಸುತ್ತೆ. ಅದರಲ್ಲಿ ಮುಗ್ದೋಗಿದೆ ಆಗ್ಲೇ. ಆದ್ರೆ ಆತ ಮಾತ್ರ ಏನು ಹಂಗಿದ್ದಾರೆ, ಕಟ್ ಮಸ್ತಾಗಿದೆ. ಓ ಹಾಗಿದ್ರೆ ಹೀಗಿದ್ರೆ ಹೀಗಿರ್ತಾರೆ ಅಂತಲ್ಲ, ಅದು ಅವನು ಮಾಡಿರುವಂತಹ ಪೂರ್ವಜನ್ಮ ಸುಕೃತ. ಆದ್ರೆ ಇವಾಗ ಮಾಡ್ತಾ ಇರೋದಕ್ಕೆ ಏನು ಇರಲ್ಲ ಅಂತಲ್ಲ, ಈ ತಪ್ಪುಗಳಿಗೆಲ್ಲ ಮುಂದಕ್ಕೆ ಕಾದಿದೆ. ತೆಗೆದಲ್ಲಿ ಹೇಳ್ತಾರಲ್ಲ, ಮುಂದಕ್ಕೊಂದು ಮುಸ್ಲಿಂ ಪಂಡದ ಅಂತ, ಹಂಗೆ ಹಾಗಾಗತ್ತೆ. ಯಾವುದು ಬಿಡಲ್ಲ, ಒಂದಿಷ್ಟು ಅನುಭವಿಸದೆ ಹೋಗಲ್ಲ. ಇದು ಸೈನ್ಸ್. ಅದು ಆಕ್ಷನ್ ಅಂಡ್ ರಿಯಾಕ್ಷನ್ ಅನ್ನೋದು ಅಷ್ಟು
ಸೈಂಟಿಫಿಕ್ ಅದು, ತಪ್ಪಿಸೋಕೆ ಆಗಲ್ಲ. ಏನಮ್ಮ? ಹರೀಶ್, you had some question. So should we follow as per how the environment actually is, or as per the calendar what Ritu is? ತುಂಬಾ ಒಳ್ಳೆ ಪ್ರಶ್ನೆ. ಯಾರಾದ್ರೂ ಕೇಳ್ತಾರ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಂದ್ರೆ ಹೇಳೋದು ಗ್ರೀಷ್ಮ ಋತುವು ಅಂತ ಹೇಳೋದು, ಆದ್ರೆ ಬರ್ತಿರೋ ಲಕ್ಷಣಗಳೆಲ್ಲ ವರ್ಷ ಋತು. ಈಗ ನಾನು ಗ್ರೀಷ್ಮ ಋತು ಚರ್ಯ ಫಾಲೋ ಮಾಡ್ಬೇಕಾ, ವರ್ಷ ಋತು ಮಾಡ್ಬೇಕಾ ಅಂತ ಪ್ರಶ್ನೆ. ಗ್ರೀಷ್ಮ ಋತು ಅನ್ನೋದು ಅವನ ಲೆಕ್ಕದಲ್ಲಿ ಗ್ರೀಷ್ಮ ಋತು, ನಮಗೆ ಸಿಗ್ತಾ ಇರೋದು ವರ್ಷ ಋತು. ಅಂದ್ರೆ ಗೊತ್ತಾಗ್ಲಿಲ್ವೇ? ಸೂರ್ಯನ ಅವನ ದೃಷ್ಟಿಯಿಂದ ಗ್ರೀಷ್ಮ ಋತು, ಆ ಕಾಲ ವ್ಯತ್ಯಾಸ ಆಗಿಲ್ಲ. ಆದರೆ ವಾತಾವರಣದಲ್ಲಿ ಈಗ ವರ್ಷ ಋತುವಿನ ಎಲ್ಲಾ ಲಕ್ಷಣಗಳು ಕಾಣುತ್ತೆ. ಈಗ ಗ್ರೀಷ್ಮ ಋತುವಿನಲ್ಲಿ ವರ್ಷ ಋತು ಲಕ್ಷಣಗಳು ಕಾಣೋದು ಅಂದ್ರೆ ಸರಿನೋ ತಪ್ಪು? ತಪ್ಪು. ಆದ್ರಿಂದ ಗ್ರೀಷ್ಮ ಋತು ಇದ್ರೂ ಕೂಡ ನಾವು ವರ್ಷ ಋತುವಿನಂತೇನೆ ನಡ್ಕೋಬೇಕು. ಯಾಕೆಂದ್ರೆ ಇವಾಗಲ್ಲಿ ಇರೋದೇ ಹಾಗೆ, ಅದನ್ನ ನೋಡ್ತಾನೆ ನಾನು ಊಟ ಮಾಡ್ಬೇಕು. ಹೌದಾ? ಯಾತಕ್ಕೆ ಹೀಗಾಯ್ತು? ಯಾತಕ್ಕಾಯ್ತು ಹೇಳೋದಲ್ಲ ಅಷ್ಟು ನಮಗ್ ತೋರ್ಸ್ಲಿಲ್ಲ ಅಲ್ಲ, ಒಂದು ತಪ್ಪಿಂದ, ನಮ್ ತಪ್ಪಿಂದಾನೇ. ಆದ್ರಿಂದ ಅನುಭವಿಸೋದು ನಾವೇ. ಈಗ ನೋಡಿ, ಕಾಲಸ್ಥಿತಿಯ ವೈಪರೀತ್ಯಕ್ಕೆ ಹ್ಯೂಮನ್ ಇಂಟರ್ವೆನ್ಷನ್ ಕಾರಣ ಅನ್ನೋದಾದ್ರೆ, ಹ್ಯೂಮನ್ ಇಂಟರ್ವೆನ್ಷನ್ ಅಲ್ಲ, ಹ್ಯೂಮನ್ ಮಿಸ್ಟೇಕ್. ಆ ಮಿಸ್ಟೇಕ್ ಕಾರಣ ಅನ್ನೋದಾದ್ರೆ ಕಾಲದ ನಿಯಂತ್ರು ಅಂತ ಒಬ್ಬ ಇದ್ದಾರೆ. ಹಾಗಾದ್ರೆ ಅವ್ರ ಕೆಲಸ ಏನು ಅಂತ? ಗ್ರೀಷ್ಮ ಋತುದಲ್ಲಿ ವರ್ಷ ಋತು ಕೊಡೋದು. ಹಾಗಾದ್ರೆ ಮನುಷ್ಯನ ಮಿಸ್ಟೇಕ್ ಇಲ್ಲ ಅಂತ ಆಯ್ತು. ಮನುಷ್ಯನ ಮಿಸ್ಟೇಕ್ ಇಂದ ಈಗ ಹೇಳ್ತೀನಿ, ಹಿಂದೆಯಿಂದ ಯಾರ್ಯಾರು ಹೇಗಿರ್ಬೇಕಿತ್ತೋ ಹಾಗಾಗೆಲ್ಲ ನಡ್ಕೊಂಡು ಬರ್ತಾ ಇದ್ರು ಇಲ್ವಪ್ಪ? ಗೊತ್ತಾಗಲ್ವ? ಗೊತ್ತಾಗ್ಲಿ ಹೇಳಿದ್ದು? ವರ್ಣಾಶ್ರಮಗಳಿಗೆ ತಕ್ಕಂತೆ ನಡ್ಕೊಂಡು ಬರ್ತಾ ಇದ್ರು ಇಲ್ವಾ? ಸರಿ. ಈಗ ಬುದ್ಧಿ ವೈಪರೀತ್ಯವಾಗಿ ಸ್ವಲ್ಪ ವಿಕಾರ ಆಗಿ ಭಗವಂತನ ಹೇಳಿರುವಂತಹ ಮಾತನ್ನ ನನಗೆ ಬೇಕಾದ ಹಾಗೆ ಅರ್ಥ ಮಾಡ್ಕೊಳ್ಳೋಕೆ ಶುರುವಾಗಿದೆಯೋ ಇಲ್ವಾ? ಆಗಿದೆಯೋ ಇಲ್ವಪ್ಪ? ಹಾಗೆ ನಾನು ಯಾತಕ್ಕೆ ಅರ್ಥ ಮಾಡ್ಕೊಂಡೆ ಗೊತ್ತಾ? ಹಾಗೆ ನನಗೆ ಹೆಂಗ್ ಬೇಕೋ ಹಂಗೆ ನಡ್ಕೋಬೇಕು ಅನ್ನೋದಕ್ಕೋಸ್ಕರ ನಂಗೆ ಸುಲಭ ನಡ್ಕೊಳಕ್ಕೆ ಬರ್ತಾ ಇದೆಯೋ ಇಲ್ವಾ? ಅದಕ್ಕೆ ತಕ್ಕಂತೆ ನಾನು ಊಟ ಉಪಚಾರ ಎಲ್ಲ ಬದಲಾಯಿಸ್ಕೊಂಡಿದ್ದೀನೋ ಇಲ್ವಾ? ಸರಿ. ಈಗ 30 ವರ್ಷದ ಹಿಂದೆ ಪಾನಿಪುರಿ ಇತ್ಯಾದಿಗಳೆಲ್ಲ ಸಿಗ್ತಾ ಇದ್ದೇನಪ್ಪ? 40 ವರ್ಷದ ಹಿಂದೆ ಇರಲೇ ಇರಲಿಲ್ಲ. ಹೌದಲ್ವಾ? ಸಿಗ್ತಾನೆ ಇರಲಿಲ್ಲ. ಎಲ್ಲರೂ ಸುಮ್ಮನೆ ರಾಗಿ ಮುದ್ದೆ ಇದ್ರೆ ರಾಗಿ ಮುದ್ದೆ, ಅನ್ನ ಇದ್ರೆ ಅನ್ನ, ಅಲ್ಲಿನ ಬೆಳೆ ಏನಿದೆಯೋ ಅಲ್ಲಿನ ಆಹಾರ ಸಾಂಪ್ರದಾಯಿಕವಾಗಿ ಏನು ನಡ್ಕೊಂಡ್ ಬಂದಿತ್ತೋ ಅದನ್ನ ಊಟ ಮಾಡಿ ಎದ್ದು ಹೋಗ್ತಾ ಇತ್ತು. 2 ಹೊತ್ತು ತಿಂಡಿನೇ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಇತ್ತು. ಎಲ್ರಿಗೂ ಗೊತ್ತು, ಎಲ್ರು ಚೆನ್ನಾಗಿದ್ರು ಅಂತನೂ ಗೊತ್ತು. ಈಗ ಶುಕ್ರವಾರ ಸಂಜೆ 6 ಗಂಟೆ ಆಯ್ತು ಅಂದ್ರೆ ಗ್ಯಾರಂಟಿ ಪಾನಿಪುರಿ ತಿನ್ಲೇಬೇಕು. ಅದೊಂದು ಶೆಡ್ಯೂಲ್. 6 o'clock ಫ್ರೈಡೆ ಅಂದ್ರೆ ಅಲ್ಲಿ ಹೋಗ್ಬಿಡ್ಬೇಕು ಅನ್ನೋ ತರಹ ಏನ್ ದಾರಿ
ಹೋಟೆಲ್ಗಳಿರುತ್ತೆ. ಏನು ಆಸ್ ಇಫ್ ದಿರ್ ಇಸ್ ನೋ ಟುಮಾರೋ ತಿಂದಾಕ್ಬಿಡ್ತಾರೆ. ತಿಂತಾರಲ್ವಾ? ನಮ್ಗೆಲ್ಲ ಗೊತ್ತಿರೋ ವಿಷಯ ಇದು ನೋಡಿ, ಯಾವುದು ಹೊಸ ವಿಷಯ ಅಲ್ಲ. ಆದರೂ ಕೂಡ ಏನಾದ್ರೂ ಮಾಡಿ ಅದನ್ನ ಮಾತ್ರ ಸರಿಪಡಿಸ್ಕೊಳಕ್ ಪ್ರಯತ್ನ ಪಡೋಲ್ಲ. ನೋಡಿ ಬೇಕಾದ್ರೆ ಏನೋ ಒಂದು ಕಾರಣ ಹುಡುಕ್ತೀವಿ, ಅದನ್ನ ಹೆಂಗಾದ್ರೂ ಮಾಡಿ ನನ್ನ ಕನ್ವೀನಿಯನ್ಸ್ ತಿರುಗಿಸ್ಕೊಂಡು ನೋಡಿ ಇವಾಗೆಲ್ಲ ಕಾಲ ಬದಲಾಗಿದೆ ಅಂತ ಕಾಲದ ಮೇಲೆ ಹಾಕ್ಬಿಡೋದು. ನಾನ್ ಬದಲಾಗ್ತಾ ಇದೀನಲ್ಲ, ಕಾಲ ಬದಲಾಗಿದೆ, ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಸಮರ್ಥನೆ ತಗೊಂಡು ಅಂತೂ ಮಕ್ಕಳಿಗೂ ಮಾಡಿಕೊಟ್ಟು ಅವರು ತಿಂದು ಮನೆಯಲ್ಲಿ ಇದನ್ನೆಲ್ಲ ಹೋಟ್ಲ್ಗಳಲ್ಲಿ ಬಿಟ್ಬಿಡಿ, ತಿನ್ನೋದು ಅದೆಲ್ಲ ಇದ್ದೇ ಇರುತ್ತೆ. ಅಲ್ಲೂ ತಿಂದು ಮನೆಯಲ್ಲೂ ಮಾಡಿಕೊಂಡು ಅದನ್ನೇ ಗೊತ್ತಾಗಲ್ಲ. ಏನೋ ಹೋಗ್ಲಿ ಬಿಡಿ, ಅಲ್ಲಿ ಮಾಡೋದನ್ನ ಈ ಮನೆಯಲ್ಲೇ ಮಾಡಿ, ಸ್ವಲ್ಪ ಚೇಂಜ್ ಅಂದ್ರೆ ಇದ್ದಿದ್ರಲ್ಲಿ ಗುಡ್ಡಿಗಿನ್ನ ಮೆಲ್ಲ ಮೇಲು ಅಂತ ಗೊತ್ತಾ ತೆಲುಗಿನಲ್ಲಿ, ಕುರುಡಿಗಿಂತ ಮೆಲ್ಗಂಡ್ ಪರವಾಗಿಲ್ಲ ಅಂತ. ಹಂಗೆ ಏನ್ ಮಾಡ್ತೀವಿ, ಅಲ್ಲಾದ್ರೆ ಇದೆ ಹೈಜಿನಿಕ್ ಆಗಿ ಮಾಡ್ಕೊಂಡು ಪಿಜ್ಜಾ ಮನೇಲಿ ತಿಂತೀವಿ. ತಿನ್ಲೇಬಾರ್ದು, ಗೊತ್ತಾಗಿಲ್ವೇ? ಅದನ್ನ ಇವಾಗ ನೀವು ಹೇಳಿದಂಗೆ ಸಮರ್ಥನೆ ಮಾಡ್ಕೊಂಡು ಅಂತ ತಿನ್ಬಿಡೋದು. ಹುಳಿ ಎಲ್ಲಾ ಮಕ್ಕಳಲ್ಲೂ ನೋಡಿ, ಯಾರು ಹುಳಿ ಸಾರು ತಿನ್ನೋಕೆ ಇಷ್ಟಪಡಲ್ಲ ಅಲ್ವಾ? ಇದೆಲ್ಲ ಯಾತಿಗೆ ಬಂತು ಗೊತ್ತಾ? ಎಲ್ಲರೂ ಕಾಯಿಲೆಗಳಿಂದ ಅನುಭವಿಸ್ಲೇಬೇಕು ಅನ್ನುವಂತಹ ಕರ್ಮ ಏನ್ ಮಾಡಿ ಜನ್ಮ ಎತ್ತಾ ಇದ್ದಾರೋ ಅವ್ರಿಗೆ ಅನುಕೂಲವಾಗಿ ಪರಮಾತ್ಮನು ರಾಜಸ್ಥಾನ, ಮಹಾರಾಷ್ಟ್ರ, ಮಧ್ಯಪ್ರದೇಶದಿಂದ ಪಾನಿಪುರಿನೆಲ್ಲ ಇಲ್ಲಿ ಕಳಿಸಿದಾನೀಗ. ಇಲ್ಲ ಇರೋ ವಿಷಯ, ತಿಂದೇ ಇದ್ರೆ ಆರೋಗ್ಯವಾಗಿರ್ತಾರೆ. ಅವನು ತಿನ್ಲೇಬೇಕದನ್ನ, ಬುದ್ಧಿ ಹಾಗೆ ಹುಟ್ಟಿಸುತ್ತೆ, ಗೊತ್ತಾಗಲ್ವಾ? ಇಲ್ಲದೆ ಇರೋನ್ಗೆ ಯಾವ ಇದನ್ನೇ ನಾನು ಹೇಳಿದ್ದು. ಧರ್ಮ ಅಂದ್ರೆ ಬ್ರಾಹ್ಮಣ ಅನ್ನವನ್ನ ವ್ಯಾಪಾರ ಮಾಡಬಾರದು ಅಂತ ಹೇಳುತ್ತೆ. ಎಲ್ಲಾ ಬ್ರಾಹ್ಮಣರು ಫಸ್ಟ್ ಕ್ಲಾಸ್ ಹೋಟ್ಲ್ ಇಡ್ತಾರೆ, ಆಯ್ತಾ? ಎಲ್ಲ ಆಗ್ತಾ ಇದೆಯಲ್ವಾ? ಅಲ್ಲಿಗೆ ಕೊಡೋದು ಅವನು, ತಪ್ಪು ಮಾಡೋದು ನನ್ನ ಕರ್ಮಕ್ಕೆ ಪ್ರತಿಫಲವಾಗಿ ಇದನ್ನೆಲ್ಲ ಈಗ ಮೇಲೆ ಮಾಡಿರೋದೇ ನನಗೋಸ್ಕರ. ಅದನ್ನ ಪಾನಿಪುರಿ ಇತ್ಯಾದಿಗಳು ಏನ್ ಮಾಡಬಾರ್ದೋ ಅದನ್ನ ಮುಂದೆ ಇಲ್ಲದೆ ಇದ್ರೆ ಅವಾಗ ತಪ್ಪಾಗುತ್ತೆ. ನಾನು ಆರೋಗ್ಯವಾಗಿರ್ತೀನಿ. ಆದ್ರಿಂದ ಇವಾಗ ಆಗ್ತಿರೋದೆಲ್ಲ ಸರಿ. ಯಾವ ದೃಷ್ಟಿಯಿಂದ? ಪರಮಾತ್ಮನ ದೃಷ್ಟಿಯಿಂದ. ಎಷ್ಟು ಅನುಕೂಲ ಮೊಬೈಲ್ ಇದ್ರೆ. ಆದ್ರೆ ಅದಿಲ್ಲದೆ ಇದ್ರೆ ಮಕ್ಕಳು ಊಟವೇ ಮಾಡಲ್ಲ. ಎಲ್ಲ ಸುಮಾರು ಮಕ್ಕಳಿಗೆ ಎಲ್ಲ ಕನ್ನಡಕ ದೃಷ್ಟಿದೋಷ ಬರ್ತಾ ಇಲ್ವಾ? ಇವಾಗ ಎಲ್ಲ ಪೇಪರ್ಗಳು ನೋಡ್ತಾ ಹೋಗಿ. ಇವಾಗ ಒಂದು ಟೀಮ್ ಫಾರ್ಮ್ ಆಗಿದೆ ಪಂಜಾಬಿಂದ. ಏನು ಈ ಯಾರ್ಯಾರು ಮೊಬೈಲ್ ಎಲ್ಲ ನೋಡ್ತಾರೋ ಅದನ್ನ ಕ್ರ್ಯಾಕ್ ಡೌನ್ ಆನ್ ದೀಸ್ ಥಿಂಗ್ಸ್. ನೆಕ್ಸ್ಟ್ ಲೆವೆಲ್ ಅದು ಡಿ ಅಡಿಕ್ಷನ್ ಪ್ರೋಗ್ರಾಮ್. ಇವಾಗ ಅದು ಬರ್ದೇನೆ ಇದ್ದಿದ್ರೆ ಇವ್ನು ಚೆನ್ನಾಗಿರ್ತಿದ್ದ, ಆದ್ರೆ ಇವ್ನು ಚೆನ್ನಾಗಿರ್ಬಾರ್ದು. ಇವನು ಅನುಭವಿಸ್ಲೇಬೇಕು. ಅದಕ್ಕೆ ಬೇಕಾಗಿರುವಂತ ಕರ್ಮ ಚೆನ್ನಾಗಿ ಮಾಡಿದ್ದಾನೆ, ಅದನ್ನ ಇವನು ಹೀಗೆ ಅನುಭವಿಸ್ಬೇಕು. ಆದ್ರಿಂದ ಇವೆಲ್ಲ ಬರುತ್ತೆ, ಗೊತ್ತಾಗಲಿಲ್ಲ? ಏನೇನೇನೇನೋ ಬರುತ್ತೆ ವೈಪರೀತ್ಯಗಳು. ರಾತ್ರಿ ಏನೋ ತಿನ್ನೋದು, ಎಲ್ಲ ಮಾಡೋದು, ಕೊನೆಗೆ ಏನಾಗುತ್ತೆ, ಇಂಥ ಆಹಾರ ಎಲ್ಲ ಸೂಕ್ಷ್ಮವಾಗಿ ಯಾವ್ದ್ರ ಮೇಲೆ ಕೆಲಸ ಮಾಡುತ್ತೆ? ಮನಸ್ಸು ಬುದ್ಧಿಗಳ ಮೇಲೆ ಕೆಲಸ ಮಾಡುತ್ತೆ. ಆದ್ರಿಂದ ಹುಚ್ಚಿಡಿಯುತ್ತೆ. ಹುಚ್ಚಿಡಿಯುತ್ತೆ ಅಂದ್ರೆ ಎಲ್ಲ ಬಟ್ಟೆ ಹಾರ್ಕೊಂಡು ಹೊರಗಡೆ ಹೋಗ್ಬೇಕು ಅಂತೇನಿಲ್ಲ. ಆ ತರ ಹುಚ್ಚರು ಎಲ್ಲೋ ಒಂದೊಂದ್ಸರಿ ಇದ್ರು. ಇವಾಗ ಒಂಥರ ಎಲ್ಲರೂ ಆ ಸ್ಥಿತಿಲಿದ್ದಾರೆ ಅಷ್ಟೇ. ಆ ತರ ಇರಲ್ಲ ಅಷ್ಟೇ. ಗ್ಲೋರಿಫೈಡ್ ಮ್ಯಾಡ್ನೆಸ್ ಅಂತ ಅದಕ್ಕೆ ಹೇಳೋದು. ಅದೇ ಉತ್ತರ ಭಾರತದಿಂದ ಪಾನಿ ಮಾತ್ರ ಬಂದಿದ್ರೆ ಚೆನ್ನಾಗಿತ್ತು, ಪೂರಿ ಬರಬಾರ್ದಾಗಿತ್ತು. ಪಾನಿನೂ ಬೇಡಪ್ಪ. ಅಲ್ಲ ಇಲ್ಲ, ನದಿ ಜೋಡಣೆ ಆಗಿದ್ರೆ ಚೆನ್ನಾಗಿತ್ತು. ಅದು ಅಲ್ಲ, ತುಂಬಾ ಆಳಕ್ಕೆ ಹೋದ್ರೆ ಅದು ಅಲ್ಲ. ಅವಶ್ಯಕತೆ ಅನ್ನೋದು ಇಲ್ಲದೆ ಇದ್ರೆ ಸತ್ತೇ ಹೋಗ್ತಾರೆ, ಆದ್ರಿಂದ ಉಪಯೋಗ. ಆದ್ರೆ ಆ ಭೂಮಿ ಏನಿದೆಯೋ ಅಲ್ಲಿರುವಂತಹ ನೀರಿಗೆ ಒಂದು ಗುಣ, ಇಲ್ಲಿರೋ ನೀರಿಗೆ ಇನ್ನೊಂದು ಗುಣ. ಗೊತ್ತಾಗ್ಲಿಲ್ವೇ?
ಗೆಣಸು ಕೇರಳದಲ್ಲಿರುವಂತಹ ನೀರು ಬೆಳೆಯುತ್ತೆ. ಆ ಗೆಣಸನ್ನ ದಿನ ನಾವಿಲ್ಲಿ 6 ಇಡ್ಲಿ ತಿಂದ್ರೆ ಅವ್ರು 6 ಗೆಣಸು ಇಟ್ಕೊಂಡು ತಿಂತಾರೆ. ಫಸ್ಟ್ ಕ್ಲಾಸ್ ಆಗಿರ್ತಾರೆ ಅವರು. ಅಲ್ಲಿ ಗೆಣಸು ತಿಂತಾ ಇದ್ದಂಥವ್ರು ಇಲ್ಲಿ ಬರ್ತಾರೆ. ಇಲ್ಲಿ ಬಂದು 2 ಗೆಣಸು ತಿನ್ನೋ ಅಷ್ಟರಲ್ಲಿ ಮೈಯೆಲ್ಲ ಹಿಡ್ಕೊಂಡ್ಬಿಡುತ್ತೆ. ನಾವು ಹಾಗೇ ಇದ್ದೀವಿ ಅಂತಾರೆ, ಅವ್ರು ಹಾಗೇ ಇದ್ದಾರೆ. ಜಾಗ ಬದಲಾಗಿದೆಯಲ್ಲ, ವಾತಾವರಣ ಬದಲಾಗಿದೆಯಲ್ಲ, ಆದ್ರಿಂದ ನೀನು ವಾತಾವರಣ ತಕ್ಕಂತೆ ನೀನ್ ಬದಲಾಯಿಸ್ಕೋಬೇಕಲ್ಲ. ಅವಾಗ ಏನಾಗುತ್ತೆ, ರುಚಿ ಅದು ಎಲ್ಲ ಬದಲಾಗುತ್ತೋ ಇಲ್ವಾ, ಗೊತ್ತಾಗಿಲ್ವಾ? ಹೀಗೆ ಎಲ್ಲದಕ್ಕೂ ಅದರದೇ ಆದಂತಹ ಒಂದು ಗುಣ ಇರುತ್ತೆ. ಭೂಮಿಗಿದೆ ಗುಣ, ನೀರಿಗಿರಲ್ವೇ? ಜಾಂಗಲಂ ವಾತಭೂಯಿಷ್ಠಂ ಆನುಬಂತು ಕಫೋಲ್ಗುಣ ಸಾಧಾರಣಂ ಸಮಂ ಅನ್ನತ್ತೆ, ಆಯ್ತಾ? ಆದ್ರಿಂದ ಜಾಂಗಲ ದೇಶ ಇತ್ಯಾದಿಗಳು ವಾತಭೂಯಿಷ್ಠವಾಗಿರುತ್ತೆ, ವಾತ ಪ್ರಧಾನವಾಗಿರುತ್ತೆ. ಭೂಯಿಷ್ಠಂ ಅಂದ್ರೆ ಪ್ರಧಾನವಾಗಿರುತ್ತೆ ಅಂತ ಅರ್ಥ. ಅಂದ್ರೆ ಅಲ್ಲಿ ಅಗ್ನಿ ತತ್ವ ಹೆಚ್ಚಿರುತ್ತೆ. ಹೌದು, ಹೌದಲ್ವಾ? ಅದಕ್ಕೆ ಜೀವನ ಶಕ್ತಿ ಇದೆ. ಈಗ ಸುಮ್ಮನೆ ಒಂದು ಕ್ವಿಕ್ ಬರ್ಡ್ಸ್ ಐ ವ್ಯೂ, ಒಂದು ಇದು ಷಡ್ಋತುಗಳು ಅನ್ನೋದನ್ನ ಸುಮ್ಮನೆ ತೋರಿಸ್ತಾರೆ, ಪಕ್ಷಿ ನೋಟ ಆಯ್ತಲ್ಲ, ಅದರಲ್ಲಿ ನೋಡ್ಬಿಟ್ಟು ಆಮೇಲೆ ವರ್ಷ ಋತು ಒಂದು ಮಾತ್ರ ಹೇಳ್ತೀನಿ. ಕಾಣಿಸುತ್ತಾ? ಕಾಣಿಸುತ್ತಾ? ಎಲ್ರಿಗೂ ಹಿಂದಿ ಸಂಸ್ಕೃತ ಓದಕ್ಕೆ ಬರ್ತಾ? ಸರಿ, ಸಾಕಷ್ಟು ಜನ ಬರುತ್ತಲ್ವಾ? ಸರಿ, ನೋಡಿ, ಶಿಶಿರ ಋತು ಅಂದಾಗ ಮಾಘ ಫಾಲ್ಗುಣ ಶಿಶಿರ ಋತು, ಆಯ್ತಾ? ಅದು ಜನವರಿ ಫೆಬ್ರವರಿ ಮಾರ್ಚ್ ಎಲ್ಲ 15ನೇ ತಾರೀಕು ಅಂತ ಇಟ್ಕೊಳ್ಳಿ, ಸುಮ್ಮನೆ ಒಂದು ಅಂದಾಜಿಗೆ. ಜನವರಿ 15ರಿಂದ ಮಾರ್ಚ್ 15, 2 ತಿಂಗಳು, 2 ತಿಂಗಳು ಒಂದೊಂದು ಋತು ಅಲ್ವಾ? ಸೂರ್ಯನ ಬಲ ಸಂಪೂರ್ಣವಾಗಿರುತ್ತೆ, ಪೂರ್ಣ ಬಲ. ಚಂದ್ರಬಲ ಕ್ಷೀಣವಾಗಿರುತ್ತೆ. ಆದ್ರಿಂದ ಭೂಮಂಡಲದಲ್ಲಿ ರೂಕ್ಷತೆ ಜಾಸ್ತಿ. ಆದ್ರಿಂದ ಯಾವ ರಸ ಅಭಿವೃದ್ಧಿ ಜಾಸ್ತಿ ಇರುತ್ತೆ ಅಂದ್ರೆ ತಿಕ್ತರಸ, ಕಹಿ. ಆದ್ರೆ ಪ್ರಾಣಿಗಳಲ್ಲಿ ಬಲ ಹೇಗಿರುತ್ತೆ ಅಂದ್ರೆ ಶ್ರೇಷ್ಠವಾಗಿರುತ್ತೆ, ಆಯ್ತಾ? ಮತ್ತೆ ಯಾರಿಗೂ ರೋಗ ಬರಲ್ವಾ ಅಂತ ಆ ತರ ಪ್ರಶ್ನೆಗಳು ಕೇಳಬಾರ್ದು, ಅದು ಹೇಳ್ತೀನಿ. ಸಾಧಾರಣವಾಗಿ ಹೇಳ್ತಾ ಇರುವಂತಹ ಐಡಿಯಲ್ ಕಂಡೀಷನ್ಸ್ ಇವೆಲ್ಲ. ಶ್ರೇಷ್ಠವಾಗಿರುತ್ತೆ ಬಲ. ದೋಷಗಳಿದೆ ಗೊತ್ತಾ? ತ್ರಿದೋಷಗಳು, ವಾತ ಪಿತ್ತ ಕಫ. ಅದರಲ್ಲಿ ಕಫ ಅನ್ನೋದು, ಕಫ ಅನ್ಬಾರ್ದು ಯಾರು, ಕಫ. ಈ ಕಫದೋಷ ಅನ್ನೋದು ಸಂಚಯವಾಗುತ್ತೆ. ಸಂಚಯ ಅಂದ್ರೆ ಒಟ್ಟಾಗೋದು, ಸೇರ್ಕೊಳ್ತಾ ಹೋಗುತ್ತೆ. ಕಫದೋಷ ಸೇರ್ತಾ ಹೋಗುತ್ತೆ. ವಸಂತದಲ್ಲಿ ಅಂದ್ರೆ ಚೈತ್ರ ವೈಶಾಖದಲ್ಲಿ ಮಾರ್ಚಿಂದ ಮೇವರೆಗೆ ಪೂರ್ಣ ತರ ಒಂದು ಸ್ವಲ್ಪ ಜಾಸ್ತಿ ಸೂರ್ಯನ ಬಲ. ಆದ್ರಿಂದ ಚಂದ್ರನ ಬಲ ಏನ್ ಮಾಡಬೇಕು? ಕ್ಷೀಣ ತರ,
ಅದು ಕ್ಷೀಣತರ. ಹಾಗಾಗಿ ಅಲ್ಲಿ ರೂಕ್ಷ ಆದ್ರೆ ಇಲ್ಲಿ ಏನಾಗಬೇಕು? ರೂಕ್ಷತರ. ಆದ್ರಿಂದ ತಿಕ್ತಕ್ಕಿಂತ ಹೆಚ್ಚು ರೂಕ್ಷತರ ಕಷಾಯ. ಆಯ್ತಾ? ಆದ್ರಿಂದ ಪ್ರಾಣಿಗಳಲ್ಲಿ ಬಲ ಕಡಿಮೆ ಇರುತ್ತೆ, ಮಧ್ಯಮ ಬಲ, ಅದಕ್ಕಿಂತ ಸ್ವಲ್ಪ ಮಧ್ಯಮ ಬಲ. ಆಯ್ತಾ? ಏನಪ್ಪ ಎಲ್ಲ ಅರ್ಥ ಆಗ್ತಾ ಇದೆಯಾ? ನೀವೇನ್ ಮಾಡ್ತಿದ್ದೀರಾ ಅಂದ್ರೆ ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನೀವು ನಾನು ನಿಮ್ಗೆ 2 ನಿಮಿಷ ಪೂರ್ತಿ ಸಮಯ ಕೊಡ್ತೀನಿ, ಅವಾಗ ಅದನ್ನ ನೋಡ್ಕೊಂಡು ಏನ್ ಬೇಕೋ ಅದು ಬರ್ಕೊಳ್ಳಿ. ನಾನು ಹೇಳ್ತಾ ಇರ್ಬೇಕಾದ್ರೆ ಅಲ್ಲಿ ನೋಡ್ತಾ ಇದ್ರೆ ಅವಾಗ ಅದು ಆಗಲ್ಲ ಇದು ಆಗಲ್ಲ. ಮುಂಚೆ ಚೆನ್ನಾಗಿ ಶ್ರವಣ ಮಾಡಬೇಕು, ಆಮೇಲೆ ಅದರ ಆಧಾರದ ಮೇಲೆ ದೃಶ್ಯ ಇದ್ರೆ ಅದು ಚೆನ್ನಾಗಿ ಅರ್ಥ ಆಗುತ್ತೆ. ಆದ್ರಿಂದ ಮಧ್ಯಮ ಬಲ. ಈಗ ಕಫ ಅವಾಗ ಸಂಚಯ ಆಗಿತ್ತಲ್ಲ ಶಿಶಿರದಲ್ಲಿ, ಆದ್ರಿಂದ ಸಂಚಯ ಆಗಿರೋದು ರೂಕ್ಷತೆ ಅನ್ನೋದು ಇನ್ನೂ ಜಾಸ್ತಿ ಆಗಿರೋದ್ರಿಂದ ಅವಾಗ ಇಲ್ಲೇನಾಗಿರುತ್ತೆ? ಕಫ ಅನ್ನೋದು ಉಲ್ಬಣ ಆಗಿರ್ಬೇಕು. ಆದ್ರಿಂದ ಪ್ರಕೋಪ ಆಗುತ್ತೆ. ಕಫ ಅನ್ನೋದು ಇನ್ನೂ ಪ್ರಕೋಪ ಆಗುತ್ತೆ. ಆಯ್ತಾ? ಯಾಕೆ ಪ್ರಕೋಪ ಆಗುತ್ತೆ? ಅಗ್ರಿವೇಶನ್. ಯಾಕಾಗತ್ತೆ ಅಂದ್ರೆ ರಸತ್ವ ಕಡಿಮೆ ಆಗುತ್ತೆ, ಸ್ನೇಹತ್ವ ಕಡಿಮೆ. ಅಲ್ಲಿ ರಸತ್ವ ಕಡಿಮೆ ಆಗುತ್ತೆ ಸರಿ. ಇಲ್ಲಿ ಕಫ ಅದಕ್ಕೆ ವಿರುದ್ಧ ತಾನೆ. ಕಫದ ಕಾನ್ಸ್ಟಿಟ್ಯೂಷನ್ ಗೊತ್ತಿಲ್ಲ. ಕಫ ಅಂದ್ರೆ ಸ್ನಿಗ್ಧತ್ವ, ಜಲಾಂಶ, ಅದು ಘನ ಆಗ್ತಾ ಹೋಗುತ್ತೆ. ಯಾಕೆ ಜಾಸ್ತಿ ಆಗುತ್ತೆ ಕಫ? ಪ್ರಶ್ನೆ ಇನ್ನೊಮ್ಮೆ ಕೇಳಿ. ಏನಂದ್ರೆ ಇವಾಗ ಪ್ರಕೃತಿಯಲ್ಲಿ ನೀರು ಕಡಿಮೆ ಆಯ್ತು, ಭೂಮಂಡಲದಲ್ಲಿ ರೂಕ್ಷ ತರ ಆಗ್ತಾ ಇದೆ, ಆದ್ರೆ ಮಧ್ಯಮ ಬಲ. ಅದಕ್ಕೆ ವಿರುದ್ಧವಾಗಿರುವಂತಹ ದೋಷ ಯಾವುದು ಕಫ ಇದೆಯೋ ಅದು ಹ್ಯಾಕ್ ಜಾಸ್ತಿ ಆಯ್ತು? ಯಾಕೆ ಜಾಸ್ತಿ ಆಯ್ತು ಅಂದ್ರೆ ದೇಹದಲ್ಲಿರೋ ನೀರು ಕೂಡ ಒಂದು ರೂಪದಲ್ಲಿ ಹೊರಗಡೆ ಹೋಗ್ಬೇಕಾಗತ್ತೆ. ಯಾಕಂದ್ರೆ ಪ್ರಕೃತಿನಲ್ಲಿ ವೃಕ್ಷ ತರ ಇದೆ, ಶರೀರವು ವೃಕ್ಷ ತರವಾಗಬೇಕು, ಅಡಾಪ್ಟೇಷನ್ ಇರಬಹುದು. ಕಫ ಜಾಸ್ತಿ ಆದ್ರೆ ಚೆನ್ನಾಗಿರುತ್ತಾ? ಕಫ ಜಾಸ್ತಿ ಆದ್ರೆ ಕಫ ಜಾಸ್ತಿ ಆದ್ರೆ ನೀರು ಹೊರಗಡೆ ಬರುತ್ತೆ ಅನ್ನೋ ಅಂಶ. ನೀರು ಹೊರಗಡೆ ಹೋಗ್ಬಿಟ್ರೆ ಸರಿ. ಅಂದ್ರೆ ಕಫ ಜಾಸ್ತಿ ಆದಾಗ ಅವಾಗ ಜೀರ್ಣಕ್ರಿಯೆ ಏನಾಗುತ್ತೆ? ಕಡಿಮೆ ಆಗುತ್ತೆ. ಯಾಕಾಗುತ್ತೆ ಅಂದ್ರೆ ನೋಡಿ, ಇವಾಗ ಚಳಿಗಾಲದಲ್ಲಿ ಏನಾಗಿತ್ತು ಅಂದ್ರೆ ಸೌಮ್ಯ ಗುಣ ಜಾಸ್ತಿ, ಶೀತ ಇತ್ತು. ಶೀತ ಅಂದಾಗ ಬೆವರೋದು ಕಡಿಮೆ. ಆದ್ರಿಂದ ಒಳಗಡೆ ಇರುವಂತ ಇವಾಗ ನೀರೆಲ್ಲ ಏನಾಗುತ್ತೆ ಚಳಿಗಾಲದಲ್ಲಿ? ಹೆಪ್ಪುಗಟ್ಟುತ್ತೆ. ಆದ್ರಿಂದ ಒಳಗಡೆ ಇವನೇನ್ ತಿಂದಿನ ಏನೋ ಮಾಡಿರ್ತಾನೋ, ಕುಡಿದಿರ್ತಾನೋ, ಆ ಅಂಶ ಏನೆಲ್ಲ ಇರುತ್ತೋ ಜಲಾಂಶ ಅದೆಲ್ಲವೂ ಕೂಡ ಶೀತಕಾಲದಲ್ಲಿ ಏನಾಗುತ್ತೆ? ಹೆಪ್ಪುಗಟ್ಬಿಡುತ್ತೆ. ಹೆಪ್ಪುಗಟ್ಬಿಟ್ಟು ಆಮೇಲೆ ಬರ್ತಾ ವಸಂತ ಋತು ಬಂದಾಗ ಇಲ್ಲಿ ಪ್ರಖರವಾದಾಗ ಇಲ್ಲಿ ಒಳಗಡೆ ಏನಾಗುತ್ತೆ? ಕರಗುತ್ತೆ. ಕರಗಿ ಹೊರಗಡೆ ಬರುತ್ತೆ ಅಂತ ಇಲ್ಲ, ಕೆಲವ್ರಿಗೆ ಮಾತ್ರ ಬರುತ್ತೆ. ಇನ್ನು ಕೆಲವರಿಗೆ ಪ್ರಕೃತಿ ಸಹಜವಾಗಿ ಕಫ ಅನ್ನೋದು ಪ್ರಕೋಪ ಆಗ್ತಾ ಹೋಗುತ್ತೆ. ಅದರಷ್ಟಕ್ಕೆ ಅದೇ ಬರೋಲ್ಲ. ಅದರಷ್ಟಕ್ಕೆ ಅದೇ ಹೇಗೆ ಬರುತ್ತೆ? ಬರೋಲ್ಲ ಅಲ್ವಾ? ಗೊತ್ತಾಗ್ತಾ ಇವಾಗ ಕಫ ಜಾಸ್ತಿ ಆಗ್ತಾ ಒಳಗಡೆ, ಕಫ ಅಂದಾಗ ಜಲವೇ
ಘನತ್ವ ಹೊಂದಿದಾಗ ಬರುವಂತಹದ್ದು ಕಫ ಅಂತ. ಅವಾಗ ಅಗ್ನಿ ಏನಾಗಬೇಕವ? ಅಗ್ನಿ ಏನಾಗಬೇಕು? ಮಂದವಾಗಬೇಕು. ಆದ್ರಿಂದ ಅಗ್ನಿ ಜೀರ್ಣಶಕ್ತಿ ಕಡಿಮೆ ಆಗುತ್ತೆ. ಆಯ್ತಾ? ಸುಮ್ಮನೆ ವಿಷಯ ಅಷ್ಟೇ. ಕಫ ಹೆಚ್ಚಾದ್ರೆ ಅಗ್ನಿ ಕಡಿಮೆ ಆಗುತ್ತೆ. ಕಫ ಜಾಸ್ತಿ ಆದಾಗ ಅಗ್ನಿ ಅನ್ನೋದಕ್ಕೆ ಕಫವನ್ನ ಸೋಮಗುಣ, ಅಗ್ನಿ ಕಫ ಅಂದ್ರೆ ಸೋಮಗುಣ, ಅಗ್ನಿ ಅನ್ನೋದು ವಿರುದ್ಧ. ಪ್ರಕೃತಿಯಲ್ಲೇ ಹಾಗಿರೋದ್ರಿಂದ ಅದ್ರ ಬಲ ಕಡಿಮೆ ಆಗ್ತಾ ಹೋಗುತ್ತೆ. ಗ್ರೀಷ್ಮದಲ್ಲಿ ಜ್ಯೇಷ್ಠ ಆಷಾಢ, ಮೇಯಿಂದ ಜುಲೈವರೆಗೆ. ಈಗ ಸೂರ್ಯನ ಬಲ ಪೂರ್ಣತಮ, ಆಗ ಚಂದ್ರನ ಬಲ ಕ್ಷೀಣತಮ. ಆದ್ರಿಂದ ರೂಕ್ಷತೆ ರೂಕ್ಷತಮ. ಆದ್ರಿಂದ ತಿಕ್ತ ಅನ್ನೋದು ವಾತ ಅಂತ ದೋಷ ತಗೊಂಡ್ರೆ, ಡ್ರೈನೆಸ್ ಅಂತ ತಗೊಂಡ್ರೆ, ತಿಕ್ತ ಅನ್ನೋದು ಲೆಸ್, ವಾತ ಪ್ರಿಡಾಮಿನೆಂಟ್. ಅದಕ್ಕಿಂತ ಪ್ರಿಡಾಮಿನೆಂಟ್ಲಿ ವಾತ ಜಾಸ್ತಿ ಇರೋದು ಕಷಾಯ ರಸದಲ್ಲಿ, ಅದಕ್ಕಿಂತ ಜಾಸ್ತಿ ಇರೋದು ಕಟು ರಸದಲ್ಲಿ. ಗೊತ್ತಾಗಲಿಲ್ವಾ? ಇವಾಗ ಕಹಿ ಬಾಯಿಗೆ ಇಟ್ಕೊಂಡ್ರೆ ಒಣಗೋಯ್ತು ಅಂತೇನಿಲ್ಲ, ಜಲಾಂಶ ಎಲ್ಲ ಒಣಗೋಯ್ತು ಅಂತ ಅನ್ಸಲ್ಲ, ಅನ್ಸುತ್ತಾ? ಹಂಗೇನಿಲ್ಲ. ಆದ್ರೆ ಅದೇ ಅಡಿಕೆ ಬಾಯಿಗೆ ಇಟ್ಕೊಳ್ಳಿ, ಒಂದ್ ಸ್ವಲ್ಪ ಶುಷ್ಕತೆ ಅಂದ್ರೆ ಒಣಗಿರೋಂಥದ್ದು ಅನ್ಸುತ್ತೆ ನಾಲ್ಗೆ ಮೇಲೆ, ಅದು ಗಂಟೆಲ್ಲ ಒಂಥರ ಹಿಡ್ಕೊಂಡಂಗಾಗುತ್ತಾ ಇಲ್ವಾ? ಅಡಿಕೆ ಬಾಯಿಗೆ ಇಟ್ಕೊಂಡ್ರೆ ಬೇಕು ಅನ್ಸುತ್ತೆ. ಅದೇ ಇವಾಗ ಕಾಳು ಮೆಣಸು ಬ್ಯಾಗ್ ಹಾಕೊಳ್ಳಿ, ಅದ್ರ ಬಿಡಿ ಕಾಳು ಮೆಣಸನ್ನ ಏನ್ ಗೊತ್ತೇನೋ, ಅಲ್ಲಿ ಏನೇ ನೀರಿದ್ರು ಕೂಡ ಒಂದು ನಿಮಿಷಕ್ಕೆ ಉಕ್ಕಿ 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 ಎಲ್ಲ ಹೊರಗೆ ಬಂದ್ಬಿಡುತ್ತೆ, ನೀರೆಲ್ಲ ಒಣಗೋಗುತ್ತೆ. ಒಣಗೋಗ್ ಸುಮ್ಮನೆ ಆಗಲ್ಲ, ನಾಲ್ಗೆಲ್ಲ ಸುಟ್ಟೋಗುತ್ತೆ. ಅಸ್ಸಾಂಗೆ ಹೋಗಿದ್ದಾಗ ಹಾಗೆ ಅಲ್ಲಿ ಇಷ್ಟೇ ಯಾವುದೋ ಒಂದು ಕಾಳು ಮೆಣಸು ಕೊಟ್ರು, ಕಾಳು ಮೆಣಸು ತಗೊಂಬರೋಣ ಅಂತ. ಚೆನ್ನಾಗಿದೆ ಹಾಗೆ ಕೊಡಲ್ಲ, ನೀವು ಬ್ಯಾಗ್ ಹಾಕೊಂಡ್ರೆ ಆಮೇಲೆ ಕೊಡ್ತೀವಿ ಅಂದ್ರೆ. ಓ ಏನಪ್ಪ ಇದು ಕ್ವಾಲಿಟಿ ಟೆಸ್ಟಿಂಗ್. ಬಾಯಿವರೆಗೂ ಬರ್ಬೇಕಾಗಿರ್ಲಿಲ್ಲ, ಮೂಗಿನವರೆಗೂ ಬರೋಷ್ಟಲ್ಲೇ ಘಾಟಿಗೆ ಉರಿ ಗೊತ್ತಾಗ್ತಾ ಇತ್ತು. ಬಾಯಿಗೆ ಹಾಕೊಂಡು ಅಗಿದ್ರೆ ಕಿವಿ ಎಲ್ಲ ಒಂಥರ ಉಜ್ಜೋ ತರ ಆಗೋಯ್ತು, ಅಷ್ಟು ಖಾರ. ಇಷ್ಟೇ ಇಲ್ಲಿನ ಕಾಳು ಮೆಣಸು ಹಾಕಿದ್ರೆ ಗೊತ್ತೇ ಆಗಲ್ಲ, ಗೊತ್ತಾಗಲಿಲ್ಲ. ಅಂದ್ರೆ ಅಸ್ಸಾಂನಲ್ಲಿ ಬರೋದಕ್ಕೂ ಎಲ್ಲ ವ್ಯತ್ಯಾಸಗಳಿರುತ್ತೆ ಅಂತ ಹೇಳಕ್ಕೋಸ್ಕರ. ಆದ್ರಿಂದ ಕಟು ಅನ್ನೋದು ವಾತದಲ್ಲಿ ತುಂಬಾ ಪ್ರಧಾನ, ಜಾಸ್ತಿ ಅತಿರೂಕ್ಷತೆ, ಅದಕ್ಕೋಸ್ಕರ ರೂಕ್ಷತಮ ಕಟುರಸ. ಆಗ ಯಾವುದು ಸಂಚಯ ಆಗುತ್ತೆ ದೋಷಗಳು ಅಂದ್ರೆ ವಾತ ಸಂಚಯ ಆಗುತ್ತೆ, ವಾತ ಸಂಚಯವಾಗ್ತಾ ಹೋಗುತ್ತೆ. ಇದು ಸ್ವಲ್ಪ ಇವಾಗ ಅರ್ಥ ಆಗಲ್ಲ, ಸುಮ್ಮನೆ ಯಾವ್ದಾದ್ರು ಒಂದು ಉದಾಹರಣೆ ಕೊಡ್ತೀನಿ, ಆಮೇಲೆ ಅರ್ಥ ಆಗುತ್ತೆ. ನಮಗೋಸ್ಕರನೇ ನಿಜವಾಗ್ಲೂ ಮಾಡಿದಾನೆ ಅನ್ನೋದು ನಮಗ್ ಗೊತ್ತಾದ್ರೆ ನಾವು ಪೂಜ್ಯ ಭಾವನೆ ಇಟ್ಕೋಬೇಕು ಆಹಾರದ ಮೇಲೆ. ಆದ್ರಿಂದ ಆವಾಗ ವಾತ ಸಂಚಯವಾಗುತ್ತೆ, ಕಫ ಅನ್ನೋದು ಸ್ವಲ್ಪ ಶಮನ ಆಗ್ತಾ ಬರುತ್ತೆ. ಯಾಕೆಂದ್ರೆ ವಾತ ಮತ್ತು ಕಫ ಎರಡು ವಿರುದ್ಧ ಗುಣ ಇರುವಂತಹದ್ದು. ಆಯ್ತಾ? ವರ್ಷ ಋತುವಿನಲ್ಲಿ ಶ್ರಾವಣ ಭಾದ್ರಪದ, ಜುಲೈ ಮತ್ತೆ ಸೆಪ್ಟೆಂಬರ್ ವರೆಗೆ. ಈಗ ಸೂರ್ಯನ ಬಲ ಕಡಿಮೆ ಆಗ್ತಾ ಬರುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೋಬಹುದು, ಏನ್ ಸುಳ್ಳು ಕಷ್ಟ ಇಲ್ಲ, ಈಗ ನೋಡಿದ್ರೆ ಗೊತ್ತಾಗುತ್ತೆ, ಹೌದಾ? ಆಗ ಹಾಗೆ
ಕಡೆ ತಿರುಗಿಸಾಕಿ ಇವಾಗ. ಆಯ್ತಾ? ಸೂರ್ಯನ ಬಲ ಕ್ಷೀಣ, ಚಂದ್ರನ ಬಲ ಪೂರ್ಣ. ಮುಂಚೆ ಸೂರ್ಯನ ಬಲ ಪೂರ್ಣ ಕ್ಷೀಣ. ಆಯ್ತಲ್ವಾ? ಈಗ ಚಂದ್ರನ ಬಲ ಪೂರ್ಣ. ವಿಸರ್ಗ ಕಾಲ. ವಿಸರ್ಗ ಕಾಲ ಶುರು ಅದಲ್ವ. ಆದ್ರಿಂದ ದ್ರವ್ಯದಲ್ಲಿ ಏನಾಗುತ್ತೆ, ವರ್ಷ ಋತುವಿನಲ್ಲಿ ಏನ್ ಬರುತ್ತೆ? ಮಳೆ. ಆದ್ರಿಂದ ಈ ರೂಕ್ಷ ಇರುತ್ತಲ್ಲ, ಕಟು ಖಾರ, ಅದರಲ್ಲಿ ಬೆಂಕಿನೂ ಇರುತ್ತೆ ತಾನೆ. ಅದರ ಮೇಲೆ ನೀರು ಸುರಿದ್ರೆ ಆಮ್ಲ ರಸ ಜಾಸ್ತಿ ಆಗುತ್ತೆ, ಹುಳಿ ಅಂಶ ಜಾಸ್ತಿ ಆಗುತ್ತೆ. ಆಮ್ಲ ರಸ ಜಾಸ್ತಿ ಆಗುತ್ತೆ. ಪ್ರಾಣಿಗಳಲ್ಲಿ ಅಲ್ಪ ಬಲ, ಆಯ್ತಾ? ಬಲ ಕಡಿಮೆ ಇರುತ್ತೆ ಪ್ರಾಣಿಗಳಲ್ಲಿ. ಪ್ರಾಣಿ ಅಂದ್ರೆ ಬರೀ ಆ ಪ್ರಾಣಿಗಳ, ನಾವು ಪ್ರಾಣಿನೇ. ಪ್ರಾಣ ಇರೋದಿಲ್ಲ. ಪ್ರಾಣಿಗಳಲ್ಲಿ ಅಂದ ತಕ್ಷಣ ಬರೀ ಹಸು ಕರು ಆ ಥರ ಅಲ್ಲ, ನಮ್ಮಲ್ಲಿ ಅಂತಾನೆ ಅದಲ್ಲ. ಇಲ್ಲಿ ಇವಾಗ ವಾತ ಸಂಚಯ ಆಗಿತ್ತು ಹಿಂದಿನ ಋತುವಿನಲ್ಲಿ, ಇವಾಗ ಏನಾಗುತ್ತೆ? ಪ್ರಕೋಪ ಆಗುತ್ತೆ. ಸಂಚಯ ಆಗಿರೋದು ಪ್ರಕೋಪ ಆಗುತ್ತೆ. ಅಮ್ಲ ರಸ ಇದೆಯಲ್ಲ, ಹುಳಿ, ಹುಳಿ ಇರೋದ್ರಿಂದ ಪಿತ್ತ ಅನ್ನೋದೇನ್ ಮಾಡ್ಬೇಕೀಗ? ಸಂಚಯ ಆಗುತ್ತೆ. ಗೊತ್ತಾಗಲಿಲ್ಲ? ಪಿತ್ತ ಸಂಚಯ ಆಗುತ್ತೆ, ವಾತ ಪ್ರಕೋಪವಾಗುತ್ತೆ. ಆದ್ರಿಂದ ವಾತ ಪಿತ್ತಗಳ ಎರಡೂ ಕೂಡ ಒಂದರ ಮೇಲೊಂದು ಪ್ರಕೋಪ ಸಂಚಯ ಆಗಿರುತ್ತೆ ವರ್ಷ ಋತುವಿನಲ್ಲಿ. ಆದ್ರಿಂದಲೇ ವಿಷಯ ಬಂದಾಗ ಆವಾಗಲೇ ಹೇಳಿದ್ರೆ ಒಂದು ಸ್ವಲ್ಪ ಕ್ಲಾರಿಟಿ ಇರುತ್ತೆ ಅಂತ ಹೇಳ್ಬಿಡ್ತೀನಿ. ತುಂಬಾ ಒಳ್ಳೆ ಅವರೆಕಾಯಿ ಸಿಗ್ತಾ ಇದೆ ಅಂತ ಏನಾದ್ರೂ ತಿಂದ್ರೆ ಇವಾಗ ಆ ತಿಂದವ್ರು ಹಂಗೆ ಇರ್ತಾರೆ, ಕೈ ತೊಳ್ಕೊಳ್ಳೋ ಕೂಡ ಹೇಳಕ್ಕಾಗಲ್ಲ. ಖಂಡಿತವಾಗ್ಲೂ ಇದು ಅಂಗವಾಗಿರುತ್ತೆ. ಆಲೂಗಡ್ಡೆ ಇಂಥವೆಲ್ಲ ಚೆನ್ನಾಗಿ ತಿಂದ್ಬಿಟ್ರೆ, ಸಿಹಿ ಕುಂಬಳ ತಿಂದ್ಬಿಟ್ರೆ ಅಲ್ಲಿ ಕೈ ತೊಳ್ಕೊಂಬಂದು